ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಈ ಒಂದು ಯುಗನ ಕಲಿಯುಗ ಅಂತ ಹೇಳೋದ್ಕಿಂತ ಸೋಷಿಯಲ್ ಮೀಡಿಯಾ ಯುಗ ಅಂದ್ರೆ ತಪ್ಪಾಗಲ್ಲ. ಸೋಷಿಯಲ್ ಮೀಡಿಯಾ ಎಷ್ಟು ಹದಗೆಟ್ಟಿದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಹಾಳಾಗಿದೆ. ಪ್ರತಿಭಾವಂತರಿಗೆ ಈ ಸಾಮಾಜಿಕ ಜಾಲತಾಣ ಕಲೆಯನ್ನ ಪ್ರದರ್ಶಿಸುವ ಒಂದು ದೊಡ್ಡ ವೇದಿಕೆಯಾಗಿದೆ. ಆದ್ರೆ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದನ್ನು ಬಿಟ್ಟು ಕೆಟ್ಟ ರೀತಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಅದರಲ್ಲೂ ನಟಿಯರ ವಿಡಿಯೋವನ್ನ ತಮ್ಮ ಫಾಲೋವರ್ಸ್ ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ, ಜಾಸ್ತಿ ಲೈಕ್ಸ್ ಪಡೆಯೋದಕ್ಕೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದಾರೆ. ಇದೀಗ ಅದನ್ನ ಖಂಡಿಸಿ ಸ್ಯಾಂಡಲ್ವುಡ್ ನ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದ್ದಾರೆ. ಈ ನಟಿಯ ಜೊತೆಗೆ ಇನ್ನೊಂದು ನಟಿಯೂ ಸಹ ಸಾಥ್ ನೀಡಿದ್ದಾರೆ. ಯಾರೀ ನಟಿ, ಏನ್ ವಿಷಯ ಎಲ್ಲವನ್ನ ಕಂಪ್ಲೀಟ್ ಹೇಳ್ತೀನಿ ನೋಡಿ. ಸೋಷಿಯಲ್ ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾ ವಿರುದ್ಧ ಅಸಮಾಧಾನ ಹೊರಹಾಕಿದ ನಟಿ ರಕ್ಷಿತಾ ಪ್ರೇಮ್ ನಟಿಯರನ್ನ ಅಸಭ್ಯವಾಗಿ ತೋರಿಸುವ ವಿಚಾರವಾಗಿ ಬೇಸರ ವ್ಯಕ್ತಪಡಿಸಿದ ಅವರು, ಚಿತ್ರರಂಗದ ಮಹಿಳೆಯರಾಗಿ ನಿರಂತರವಾಗಿ ನಡೆಯುತ್ತಿರುವ ಸಮಸ್ಯೆಗಳನ್ನ ತಡೆಯಲು ಒಟ್ಟಾಗಿ ನಿಂತಿದ್ದೇವೆ ಎಂದು ಘೋಷಿಸಿದ್ದಾರೆ. ನಟಿ ಸಪ್ತಮಿ ಗೌಡ ಕೂಡ ಇದೇ ವಿಚಾರವಾಗಿ ಪೋಸ್ಟ್ ಮಾಡಿದ್ದು, ಅದಕ್ಕೆ ರಕ್ಷಿತಾ ಪ್ರೇಮ್ ಸಾಥ್ ನೀಡಿದ್ದಾರೆ. ಇನ್ನು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮಹಿಳಾ ಕಲಾವಿದರ ಫೋಟೋ ಹಾಗೂ ವಿಡಿಯೋಗಳನ್ನು ಚಿತ್ರೀಕರಿಸುವಾಗ ನಮ್ಮ ಕಲೆಗಿಂತ ನಮ್ಮ ದೇಹವನ್ನ ಅನಾವಶ್ಯಕವಾಗಿ ಝೂಮ್ ಮಾಡಿ ಶೂಟ್ ಮಾಡಿ ಪೋಸ್ಟ್ ಮಾಡಲಾಗುತ್ತಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಪ್ತಮಿ ಗೌಡ ಅವರ ಈ ಪೋಸ್ಟ್ಗೆ ಸ್ಯಾಂಡಲ್ವುಡ್ ನಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ರಮ್ಯಾ, ರಕ್ಷಿತಾ ಪ್ರೇಮ್, ರಿತನ್ಯಾ ವಿಜಯ್ ಕುಮಾರ್, ಯುವರಾಜ್ ಕುಮಾರ್, ಮೇಘನಾ ರಾಜ್, ಅಮೃತ ಪ್ರೇಮ್ ಅಂಡ್ ಕಾಜಲ್ ಕುಂದರ್, ವಾಸುಕಿ ವೈಭವ್, ಸಂಜಿತ್ ಸಂಜೀವ್ ಅಂಡ್ ರೇಷ್ಮಾ ನಾಣಯ್ಯ, ಅಪೂರ್ವ, ರೋಶಿನಿ ಪ್ರಕಾಶ್ ಮುಂತಾದವರು ಬೆಂಬಲ ನೀಡಿದ್ದಾರೆ. ಇಂತಹ ವರ್ತನೆಗಳು ಕೆಲವರಿಂದ ಆಗುತ್ತಿದ್ದರೂ ಅದರ ಪರಿಣಾಮ ಎಲ್ಲ ಮಹಿಳಾ ನಟಿಯರಿಗೆ ತಟ್ಟುತ್ತಿದೆ. ನಾವು ಈ ರಂಗಕ್ಕೆ ಎಂಟ್ರಿ ಕೊಟ್ಟಿರುವುದು ನಮ್ಮ ಕಲೆಯನ್ನ ತೋರಿಸಲು ಮಾತ್ರ, ನಮ್ಮ ದೇಹದ ಪ್ರದರ್ಶನಕ್ಕಾಗಿ ಅಲ್ಲ ಎಂದು ರಕ್ಷಿತಾ ಸ್ಪಷ್ಟಪಡಿಸಿದ್ದಾರೆ. ಬೇಕಂತಲೇ ಝೂಮ್ ಮಾಡಿ ಶೂಟ್ ಮಾಡುವುದು, ಬೇರೆ ಬೇರೆ ಆಂಗಲ್ ಗಳಲ್ಲಿ ಪೋಸ್ಟ್ ಮಾಡುವುದು, ಇಂತಹ ವರ್ತನೆಗಳನ್ನ ಇನ್ಮುಂದೆ ಸಾಮಾನ್ಯ ವಿಚಾರ ಅಂತ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ಎಚ್ಚರಿಸಿದ್ದಾರೆ. ಯಾರೇ ಆದರೂ ವೃತ್ತಿಪರತೆಯನ್ನು ಮರೆಯಬಾರದು, ಶಿಸ್ತನ್ನ ಕಾಪಾಡಬೇಕು ಎಂದು ಸಂದೇಶ ನೀಡಿದ್ದಾರೆ. ಇನ್ನು ಮುಂದೆ ನಾವು ಸುಮ್ಮನಾಗುವುದಿಲ್ಲ, ಈ ಸಮಸ್ಯೆಯನ್ನ ಎದುರಿಸುತ್ತಿರುವ ಎಲ್ಲರ ಪರವಾಗಿ ನಿಂತಿದ್ದೇವೆ, ನಮ್ಮ ಗಡಿ ಟಚ್ ಮಾಡುವ ಮುನ್ನ ಎಚ್ಚರವಾಗಿರಬೇಕು ಎಂದು ವಾರ್ನಿಂಗ್ ನೀಡಿದ್ದಾರೆ. ನಟಿ ರಕ್ಷಿತಾ ಪ್ರೇಮ್ ಈ ಹೇಳಿಕೆ ಚಿತ್ರರಂಗದಲ್ಲಿ ಮಹಿಳಾ ಕಲಾವಿದರ ಗೌರವ ಮತ್ತು ಸುರಕ್ಷತೆಯ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಡಿಜಿಟಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವ ಅಸಭ್ಯ ವರ್ತನೆಯನ್ನು ತಡೆಯಲು ಒಟ್ಟಾಗಿ ನಿಲ್ಲುವ ಅಗತ್ಯವನ್ನ ಅವರು ಒತ್ತಿ ಹೇಳಿದ್ದಾರೆ. ನಟಿ ರಕ್ಷಿತಾ ಪ್ರೇಮ್ ಅವರು ಈ ಸಂದೇಶವನ್ನ ಕೇವಲ ನಟಿಯರ ಪರವಾಗಿ ಮಾತ್ರವಲ್ಲ, ಮಹಿಳೆಯರ ಗೌರವವನ್ನ ಕಾಪಾಡುವ ಸಮಾಜದ ಪರವಾಗಿ ಕೂಡ ಮಹತ್ವ ಪಡೆದಿದೆ. ಕಲಾವಿದರ ಕಲೆ ಮತ್ತು ಅವರ ಪ್ರತಿಭೆ, ಅವರ ಶ್ರಮ ಇವುಗಳೇ ಗಮನಕ್ಕೆ ಬರಬೇಕು, ಅವರ ದೇಹದ ಪ್ರದರ್ಶನವಲ್ಲ ಎಂಬುದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಕನ್ನಡ ಚಿತ್ರರಂಗದ ಮಹಿಳೆಯರ ಧ್ವನಿ ಮಾತ್ರವಲ್ಲ, ಸಮಾಜದ ಪ್ರತಿಯೊಬ್ಬರಿಗೂ ಸಂದೇಶ, ವೃತ್ತಿಪರತೆಯನ್ನ ಕಾಪಾಡಿ ಶಿಸ್ತನ್ನು ಪಾಲಿಸಿ ಕಲಾವಿದರ ಕಲೆಗೆ ಗೌರವ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.